ಪಾರಂಪರಿಕ ಕುಣಿಗಲ್ ಕುದುರೆ ಫಾರಂಗೆ ಪ್ರಪಂಚದಲ್ಲಿಯೇ ಕಾನೂನಾತ್ಮಕವಾಗಿ ಆಡಿಸುತ್ತಿರುವ ಕುದುರೆ ರೇಸ್ ತಂದು ತಾಲೂಕಿನ ರೈತ ಕುಟುಂಬಗಳನ್ನು ಹಾಳು ಮಾಡಲು ಹೊರಟಿದ್ದಾರೆ. ಬೆಂಗಳೂರು ಟ್ರಾಫ್ ಕ್ಲಬ್ಗೆ 110 ಎಕರೆ ಜಾಗವನ್ನು ಕೊಟ್ಟು ಆವರಣದಲ್ಲಿ 2 ಬ್ಲಾಕ್ಗಳನ್ನು ವಿಂಗಡಿಸಿದ್ದಾರೆ. 2 ತರಹದ ಬ್ಲೂ ಪ್ರಿಂಟ್ಗಳನ್ನು ರೆಡಿ ಮಾಡಿಕೊಂಡು ತಮ್ಮ ಫ್ಯಾಮಿಲಿಗೆ ಅನುಕೂಲ ಮಾಡಿಕೊಡಲು ಗಾಲ್ಫ್ ಕ್ಲಬ್, ರೆಸಾರ್ಟ್, ಐಷಾರಾಮಿ ಹೋಟೆಲ್ ಬಂದರೆ ರೈತರಿಗೆ ಯಾವ ಅನುಕೂಲವಾಗುತ್ತದೆ? ಶಾಸಕರು ಡಿಕೆ ಫ್ಯಾಮಿಲಿ ಕುಟುಂಬಸ್ಥರವರಿಗೆ ಅನುಕೂಲ ಮಾಡಿ ಅವರು ಆರ್ಥಿಕವಾಗಿ ಸದೃಢರಾಗುತ್ತಾರೆ ಎಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಗದೀಶ್ ಡಿ ನಾಗರಾಜಯ್ಯ ಆರೋಪಿಸಿದರು. ಖಾಸಗಿ ಒಡೆತನದಲ್ಲಿರುವ ಬೆಂಗಳೂರು ಟರ್ಫ್ ಕ್ಲಬ್ಗೆ 100-200 ಎಕರೆಗಳ ಸರ್ಕಾರಿ ಜಾಗವನ್ನು ಕೊಡಲು ನೀವು ಯಾರು ಎಂದು ಪ್ರಶ್ನಿಸಿ, ನಮ್ಮ ರಾಜ ಮಹಾರಾಜರು ಮುಂದಿನ ಪೀಳಿಗೆಯ ಅಭಿವೃದ್ಧಿಯ ಉದ್ದೇಶದಿಂದ ಇಂಥ ಜಾಗಗಳನ್ನು ಮೀಸಲಿಡಿದ್ದರು. ಇಂಥ ಜಾಗಗಳನ್ನು ಸದ್ಬಳಕೆ ಮಾಡಲು ನೀವು ಹೈನುಗಾರಿಕೆಗೆ ಸಂಬಂಧಿಸಿದ ರೆಸಾರ್ಟ್ ಸೆಂಟರ್ಗಳನ್ನು ಮಾಡಬಹುದಲ್ಲವೇ? ನಮ್ಮ ರೈತರ ಮಕ್ಕಳಿಗೆ ಅನುಕೂಲವಾಗುವಂತಹ ಕಾಲೇಜುಗಳನ್ನು ಮಾಡಿ, ಅದನ್ನು ಬಿಟ್ಟು ಜೂಜು ಆಡಿಸಿ ರೈತರ ಮಕ್ಕಳನ್ನು ಹಾಳು ಮಾಡಲು ಹೊರಟಿರುವುದನ್ನು ಖಂಡಿಸುತ್ತಾ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಆನಂದ್ ಪಾಟೀಲ್ ಹುಲಿಕಟ್ಟೆ ಎಚ್ಚರಿಸಿದರು. ವರದಿ HM ಅಶೋಕ್ ಕುಣಿಗಲ್. ಸಿದ್ದರಾಮಯ್ಯನವರಿಗೆ ಈ ರಾಜ್ಯದ ಘನತವೆತ್ತ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಳ್ತೀನಿ. ಏನು ಈ ಆಕ್ಟಿವೇಟ್ ಪಬ್ಲಿಕ್ ಯುಟಿಲಿಟಿ ಬದಲು ಡಿಕೆ ಯುಟಿಲಿಟಿ ಸರ್ವಿಸ್ ಅಂತ ಮಾಡಿಬಿಡಿ. ಏನೇನು ಕೊಡಬೇಕು ಕೊಟ್ಬಿಡಿ. ಅವ್ರಿಗೆ ಈ ರಾಜ್ಯದ ಸಂಪತ್ತು ಏನೇನು ಕೊಡಬೇಕು ಕೊಟ್ಬಿಡಿ. ಯಾವ್ದು ಉಪಯೋಗ ಆಗ್ತಿದೆ ರೇಸ್ ಕೋರ್ಸ್ ಇಂದ? ರೇಸ್ ಕೋರ್ಸ್ ಆರ್ಥಿಕವಾಗಿ ಅಷ್ಟು ಸದೃಢ ಆಗಂಗಿದ್ರೆ ಮೆಡಿಕಲ್ ಕಾಲೇಜ್ನ ಕನಕಪುರಕ್ಕೆ ತಗೊಂಡು ಹೋಗ್ತಾರೆ, ಏರ್ಪೋರ್ಟ್ನ ಕನಕಪುರಕ್ಕೆ ಬೇಕು ಅಂತ ಪ್ರಸ್ತಾವನೆ ಕೊಡ್ತಾರೆ. ಇದನ್ನ ಯಾಕೆ ಕೊಡ್ತಿರ್ಲಿಲ್ಲ? ಕುದುರೆ ಫಾರಮ್ದು ರೇಸ್ದು ಕನಕಪುರದವ್ರು ಉದ್ಧಾರ ಆಗ್ಬೇಕು, ಈ ಹಾಳಾಗ್ಬಾರ್ದು ಜೂಜಾಡಿ ಕುಣಿಗಲ್ದವ್ರ ಮನೆ ಹಾಳಾಗೋಗ್ಬೇಕು. ಇದು ಶಾಸಕರದು, ಮಾನ್ಯ ಮಾಜಿ ಸಂಸದರು ಕಥೆ ಇವೆಲ್ಲ. ಅದೊಂದೇ ಹಾಳು ಮಾಡ್ತಿಲ್ಲ, ಆರ್ಥಿಕವಾಗಿ ಏನೋ ಆರ್ಥಿಕ ಚಟುವಟಿಕೆ ಬಗ್ಗೆ ಮಾತಾಡ್ತಾ ಇದಾರಲ್ಲ. ಗಾಲ್ಫ್ ಕ್ಲಬ್ ಯಾರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಶಾಸಕರು ಹೇಳ್ತೀರಾ ಗಾಲ್ಫ್ ಕ್ಲಬ್ ತರ್ತೀವಿ? ಯಾರು? ನಮ್ಮ ರೈತರ ಮೆಂಬರ್ಗಳು ಮಾಡ್ಕೊಡ್ತೀರಾ? ಗಾಲ್ಫ್ ಕ್ಲಬ್ ಆಡಿಸ್ತೀರಾ? ನಮ್ಮ ರೈತ ಸಂಘದ ಅಧ್ಯಕ್ಷ ಹೇಳ್ಬೇಕು ಗಾಲ್ಫ್ ಕ್ಲಬ್ ಅಲ್ಲಿ ರೈತರಿಗೆ ಏನಾದ್ರು ಅನುಕೂಲ ಆಗುತ್ತಾ ಅಂತ. ಅದೊಂದೇ ಅಲ್ಲ, ಇವ್ರು ಬಿಸ್ನೆಸ್ ನಡೀತಾ ಇರೋದಲ್ಲೇ ಕುದುರೆಗೆ ಸಪ್ಲೈ ಮಾಡೋ ಮೇವು, ಓಟ್ಸ್, ಬಾರ್ಲಿ, ಇನ್ನೊಂದೇನಪ್ಪ ಲಾಸ್ ಏನಪ್ಪ, ಇನ್ನೊಂದು ಕುದುರೆಗೆ ಇನ್ನೊಂದು ಆಗ್ತದೆ ಲೂಸನ್ ಇವರೇ ಸಪ್ಲೈ ಮಾಡ್ತಾರಂತೆ. ಅದು ಮಾತುಕತೆ ನಡೆದದೆ. ಕುದುರೆಗೆ ಸಪ್ಲೈ ಆಗುವಂಥದ್ದು ಏನೇನಿದೆಯಲ್ಲ ಇವೆಲ್ಲ ಬಾರ್ಲಿ ನಮ್ಮಲ್ಲಿ ಬೆಳಿಲಿಕ್ಕಾಗಲ್ಲ. ಅದು ಪಂಜಾಬು, ಹರಿಯಾಣ, ಕೋಲ್ಡ್ ಏರಿಯಾದಲ್ಲಿ ಬೆಳೆಯುವಂಥದ್ದು. ಬಾರ್ಲಿ ಇಲ್ಲ ಆಗಲ್ಲ. ನಾವು ಬಾರ್ಲಿ ಬೆಳೆದು ಕೊಡೋಕ್ಕಾಗುತ್ತಾ? ನಮ್ಮ ರೈತರು ವಿಭಾಗದಲ್ಲಿ ಬಾರ್ಲಿ ಬರುತ್ತಾ? ಓಟ್ಸ್ ಆಸ್ಟ್ರೇಲಿಯಾದಿಂದ ತರಿಸ್ಕೊಳ್ತಾರೆ. ಓಟ್ಸ್ನ ಕುಣಿಗಲಲ್ಲಿ ಮಾಡಿಕೊಡಕ್ಕಾಗ್ತದ? ಏನೋ ರೈತರುಗಳಿಂದ ನಮಗೆ ಹುಲ್ ತಗೋಬಹುದು. ನೆಲ್ಲೂರು ಎಷ್ಟು ಸಿಗುತ್ತೆ? ನೆಲ್ಲೂರು ನಮ್ಮ ದನಕರುಗಳಿಗೆಲ್ಲ ನೆಲ್ಲೂರು ನಾವೇ ಹೊರಗಡೆಯಿಂದ ಪರ್ಚೇಸ್ ಮಾಡ್ತಿದ್ದೀವಿ. ರೈತರಿಗೆ ಅನುಕೂಲ ಆಗುತ್ತೆ ಅಂತ ಶಾಸಕರು ಭಾಷಣ ಬಿಗಿದ್ದಾರೆ ಊರು ಸುತ್ತ. ನಮ್ಮ ಆನಂದ್ ಪಟೇಲ್ ಅವರು ಹೇಳಬೇಕು, ರೈತ ಪರ ಹೋರಾಟಗಾರರು, ರೈತರಿಗೆ ಇದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ. ಸೊ ಹೀಗಾಗಿ ಇದು ಸಂಪೂರ್ಣವಾಗಿ ನಾವು ಇದು ಕೇವಲ ಒಂದು ಸಾಂಕೇತಿಕ ಒಂದು ಪ್ರೆಸ್ ಮೀಟು. ನಾವು ಕೂತ್ಕೊಂಡು ಚರ್ಚೆ ಮಾಡಿ ಈಗ ಮುಂದಿನ 26ನೇ ತಾರೀಕು 28ನೇ ತಾರೀಕು ನಾವು ನಿಗದಿ ಮಾಡಿ ಹೇಳ್ತೀವಿ. ದಿನಾಂಕ ಇನ್ನೂ ಕನ್ಸಿಡರ್ ಮಾಡಿಲ್ಲ. ಇದು ನಾವು ನಮ್ಮ ಪಾರಂಪರಿಕ ಕುಣಿಗಲ್ ಕುದುರೆ ಫಾರಂನ ಹೋರಾಟ ಸಮಿತಿ ವತಿಯಿಂದ ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ವಿರೋಧ ಮಾಡ್ತಾ ಇದ್ದೀವಿ. ನಾವು ಇಷ್ಟು ತಡವಾಗಿ ಯಾಕೆ ಅಂತಂದ್ರೆ ನಾವು ಗೆಜೆಟ್ಗೋಸ್ಕರ ಕಾಯ್ತದೆ, ಬಟ್ ಗೆಜೆಟ್ ಇನ್ನೂ ಮಾಡಿಲ್ಲ. ಅದು ಗೊತ್ತಿಲ್ಲ ಇನ್ನು ಏನೇನೋ ಮಾತುಕತೆ, ಅಂಡರ್ಸ್ಟ್ಯಾಂಡಿಂಗು, ಇನ್ನು ಏನೇನೋ ಕಲೆಕ್ಷನ್ಗಳು ಇರ್ತವೆ. ಸೊ ಹಾಗಾಗಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀವಿ. ಆದರೂ ಕೂಡ ನಾವು ಕ್ಯಾಬಿನೆಟ್ ಬಂದ್ಮೇಲೆ ಒಂದು ಅದು ಜೀವ ಬಂದ್ಮೇಲೆ ಒಂದು ಮಾಡ್ತೀವಿ. ಈಗ ಈ ನಿಟ್ಟಿನಲ್ಲಿ ನಮ್ಮದು ಒಂದು ಹೋರಾಟ ಸಮಿತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು. ರಾಜ್ಯ ಸರ್ಕಾರದ್ದು ಯಾವ ಮಟ್ಟಕ್ಕೆ ಪಾತ್ರ ಇದೆ, ರಾಜ್ಯ ಸರ್ಕಾರದ ನಮ್ಮ ಶಾಸಕರು ಯಾವ ಮಟ್ಟಕ್ಕೆ ಪಾತ್ರ ಇದೆ ಅಂತ ಅಂದ್ರೆ, ಶಾಸಕರು ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಆರ್ಥಿಕವಾಗಿ ಏನೋ ಅಭಿವೃದ್ಧಿ ಆಗೋಗುತ್ತೆ, ನಾವು ಜೂಜನ್ನು ಕುಣಿಗಲ್ ತಗೊಂಡ್ಬಂದ್ಬಿಟ್ರೆ. ಯಾಕೆಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಯಾವ್ದಾದ್ರೂ ಒಂದು ಜೂಜು ಲೀಗಲೈಸ್ ಇರೋದು ಅಂತಂದ್ರೆ ಈ ರೇಸೆ, ಕುದುರೆ ರೇಸೆ ಲೀಗಲೈಸ್ಡ್ ಜೂಜು, ಕಾನೂನಾತ್ಮಕವಾಗಿರುವಂತ ಜೂಜ್ ಅಡ್ಡ ಇದೆ. ಈ ಜೂಜ್ ಅಡ್ಡವನ್ನ ಕುಣಿಗಲ್ ತಾಲೂಕಿಗೆ ತಂದು ಹಾಕ್ಬಿಟ್ಟು ಶಾಸಕರು ಅದೇನು ಆರ್ಥಿಕವಾಗಿ ಅಭಿವೃದ್ಧಿ ಮಾಡ್ತಾರೋ ಗೊತ್ತಿಲ್ಲ. ಎಷ್ಟು ಮನೆ ಹಾಳು ಮಾಡಬೇಕು ಅಂತ ಶಾಸಕರು ತೀರ್ಮಾನ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಆರ್ಥಿಕ ಅಭಿವೃದ್ಧಿ ಏನು? ಈ ನಿಟ್ಟಿನಲ್ಲಿ ಶಾಸಕರು ಉತ್ತರ ಕೊಡಬೇಕಾಗುತ್ತೆ. ಎರಡನೇದು, ನನಗಿರೋ ಮಾಹಿತಿ, ಖಚಿತವಾದ ಮಾಹಿತಿ, ಕೇವಲ
110 ಎಕರೆ ರೇಸ್ ಕೋರ್ಸು ಏನಿಲ್ಲ, ಅಲ್ಲಿಂದ ತಂದು ಇಲ್ಲಿ ತಂದಾಕ್ತಿದಾರಲ್ಲ, ಕೇವಲ ಇದು ಜೂಜ್ ಒಂದೇ ಅಲ್ಲ, ಇದು ಡಿ ಕೆ ಶಿವಕುಮಾರ್ ಅವರ ಫ್ಯಾಮಿಲಿ ಈ ಇದರಲ್ಲಿ ಲ್ಯಾಂಡ್ ಗ್ರಾಬಿಂಗ್ ಅಲ್ಲಿ ಇನ್ವಾಲ್ವ್ ಆಗೋ ಒಂದು ಮುನ್ಸೂಚನೆ ಇದೆ. ಇದರಲ್ಲಿ ಗಾಲ್ಫ್ ಕ್ಲಬ್ ಮಾಡುವಂಥದ್ದು, ರೆಸಾರ್ಟ್ಗಳನ್ನ ಮಾಡುವಂಥದ್ದು, ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನ, ಹಾಸ್ಪಿಟಾಲಿಟಿ ಬಿಸ್ನೆಸ್ ಏನಿದೆ ಈ ಬಿಸ್ನೆಸ್ ಎಲ್ಲ ಇವ್ರು ಟೇಕ್ ಓವರ್ ತಗೊಳ್ಳುವಂಥದ್ದು, ಇದಾಗಲೇ ಚರ್ಚೆ ನಡೀತಾ ಇದೆ. ಏನೀಗ ನಮಗೆ ಬ್ಯಾಂಗ್ಳೂರ್ ಟರ್ಫ್ ಕ್ಲಬ್ಗೆ 110 ಎಕರೆ ಅಲಾಟ್ ಮಾಡ್ತಾರೆ. ಅದರಲ್ಲಿ 2 ಬ್ಲಾಕಲ್ಲಿ ಮಾಡಿದ್ದಾರೆ, ಎ ಬ್ಲಾಕು ಬಿ ಬ್ಲಾಕ್ ಅಂತ. ಎ ಬ್ಲಾಕಲ್ಲಿ 101 ಎಕರೆ 24 ಗುಂಟೆ, ಬಿ ಬ್ಲಾಕಲ್ಲಿ 8 ಎಕರೆ ಚಿಲ್ಲರೆನ ಮಾಡಿ 8 ಎಕರೆ 36 ಗುಂಟೆನ ಮಾಡಿ ಟೋಟಲ್ 110 ಎಕರೆಗೆ ಇವರು ಒಂದು ಬ್ಲೂ ಪ್ರಿಂಟ್ನ ರೆಡಿ ಮಾಡಿದ್ದಾರೆ. ಈ ಬ್ಲೂ ಪ್ರಿಂಟಲ್ಲಿ 2 ಥರ ಬ್ಲೂ ಪ್ರಿಂಟ್ ಇದೆ. ಅಧಿಕೃತವಾಗಿ ಸರ್ಕಾರ ಮಾಡೋದೊಂದು ಬ್ಲೂ ಪ್ರಿಂಟು, ಎಷ್ಟು ಕುದುರೆ ಫಾರ್ಮಿಗೆ ರೇಸ್ ಕೋರ್ಸಿಗೆ ಕೊಡಬೇಕು ಅಂತ. ಮೊನ್ನೆ ಡಿ ಕೆ ಫ್ಯಾಮಿಲಿದೊಂದು ಬ್ಲೂ ಪ್ರಿಂಟ್ ಇದೆ. ಆ ಬ್ಲೂ ಪ್ರಿಂಟಲ್ಲಿ ಇವೆಲ್ಲ ಬರ್ತವೆ. ಅವ್ರು ಆಲ್ರೆಡಿ ಭಾಳ ಹಿಂದೆ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈ ಲ್ಯಾಂಡನ್ನ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ಹೊರಟರು. ತಾಲೂಕಿನ ಜನ ವಿರೋಧ ಅಂತ ಕೊಟ್ಟಾದ್ಮೇಲೆ ಅದರಿಂದ ಎಚ್ಚೆತ್ಕೊಂಡು ಸುಮ್ಮನಾದ್ರು. ಈಗ ಮತ್ತೊಂದು ಬ್ಲೂ ಪ್ರಿಂಟ್ನ ಡಿ ಕೆ ಫ್ಯಾಮಿಲಿ ಅವರು ಮಾಡ್ಕೊಂಡಿರುವಂಥದ್ದು. ಇದರಲ್ಲಿ ಗಾಲ್ಫ್ ಕ್ಲಬ್, ರೆಸಾರ್ಟ್ಗಳು, ಬೇರೆ ಬೇರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗಳನ್ನ ತಗೊಂಬಂದೆ ಇವರು ಆರ್ಥಿಕವಾಗಿ ಸದೃಢ ಆಗಕ್ಕೆ ಕುಣಿಗಲ್ ತಾಲೂಕಿನ ಜನತೆ ಹೆಸರುಗಳನ್ನ ಇವ್ರು ಹೇಳ್ತಾ ಇರುವಂಥದ್ದು. ಇದನ್ನ ನೇರವಾಗಿ ಆರೋಪ ಮಾಡ್ತಾ ಇದೆ. ಯಾರದು? ಪ್ರೈವೇಟ್ ಮ್ಯಾನ್ ಇಸ್ ಎ ಗವರ್ನಮೆಂಟ್? ಅದು ಗವರ್ನಮೆಂಟ್ ಸರ್ಕಾರದ ಸಂಸ್ಥೆನ? ಅದು ಯಾರೋ ಪ್ರೈವೇಟ್ ಅವ್ನು ಇಟ್ಕೊಂಡಿರ್ತಕ್ಕಂಥವ್ನಿಗೆ ನೀವು ಇವತ್ತು 100 ಎಕರೆ 200 ಎಕರೆ ಲ್ಯಾಂಡ್ಗಳನ್ನ ಕೊಡ್ತೀರಿ ಅಂದ್ರೆ ಯಾರಪ್ಪನ ಮನೆ ಆಸ್ತಿ ಸ್ವಾಮಿ? ಇದು ನಮ್ಮ ಪುರಾತನ ಕಾಲದ ರಾಜ ಮಹಾರಾಜರುಗಳು ಮುಂದಿನ ಪೀಳಿಗೆಗೆ ಡೆವಲಪ್ಮೆಂಟ್ಗೆ ಮತ್ತೆ ಇಲ್ಲಿ ಈ ಏನು ಹೈನುಗಾರಿಕೆ ಸಂಸ್ಥೆಗಳು ಉದ್ಧಾರ ಆಗಲಿ ಅಂತ ಇಟ್ಟಿರ್ತಕ್ಕಂಥದ್ದು. ಅದನ್ನ ಪ್ರೈವೇಟ್ ಅವ್ನಿಗೆ ಹೆಂಗ್ ಬರ್ಕೊಡ್ತೀರಿ ನೀವು? ಯಾವ ಆಧಾರದಲ್ಲಿ ಬರ್ಕೊಡ್ತೀರಿ ಪ್ರೈವೇಟ್ ಅವ್ನಿಗೆ? ಸರ್ಕಾರ ಡಿಸಿಷನ್ ತಗೋಬೇಕಾದ್ರೆ ಒಂದು ಕಾಮನ್ ಸೆನ್ಸ್ ಇರ್ಬೇಕಾಯ್ತು. ಇದು ಉಗ್ರವಾದಂತಹ ಹೋರಾಟಗಳು ನಡೀತವೆ. ಯಾಕೆಂದ್ರೆ ಇದು ಕುಣಿಗಲ್ ಪ್ರದೇಶದ ರೈತರ ಮಕ್ಕಳು ಮಾತ್ರ ಹಾಳಾಗೋದಿಲ್ಲ. ತುಮಕೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಮೈಸೂರು, ಹಾಸನ, ಏನಿ ಅಕ್ಕಪಕ್ಕ ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಗ್ರಾಮೀಣ ಪ್ರದೇಶದ ಯುವಕರು ಬಂದು ಇಲ್ಲಿ ಹಾಳಾಗ್ತಾರೆ. ಈ ಜೂಜು ಕೇಂದ್ರವನ್ನ ಇಲ್ಲಿ ತರಬೇಡಿ. ದಯಮಾಡಿ ನಿಮ್ಗೆ ಏನಾದ್ರು ಆಸಕ್ತಿ ಇದ್ರೆ, ನಿಮ್ಗೆ ಕುಣಿಗಲ್ ತಾಲೂಕನ್ನ ಉದ್ಧಾರ ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಇದ್ರೆ ಯಾವ್ದಾದ್ರು ಒಂದು ಹೈನುಗಾರಿಕೆಗೆ ಸಂಬಂಧಪಟ್ಟಂತ ರಿಸರ್ಚ್ ಸೆಂಟರ್ ಅನ್ನ ತನ್ನಿ, ಯಾವ್ದಾದ್ರು ಯುವಕರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕಾಲೇಜನ್ನ ತನ್ನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶಾಸಕರಿಗೆ ಮತ್ತೆ ಸರ್ಕಾರಕ್ಕೆ ಮನವಿ ಮಾಡ್ತಾ, ಏನಾದ್ರೂ ನೀವು